ಸರ್ವರಿಗೂ ಸುಸ್ವಾಗತ. ಶ್ರೀಮಾತಾ ಜ್ಯೋತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾನು ರತ್ನದಲ್ಲಿ ಮಾಣಿಕ್ಯ ಅಂತ ಹೇಳ್ತಕ್ಕಂಥ ಒಂದು ರತ್ನವನ್ನು ಯಾರು ಧರಿಸಿದರೆ ಒಳ್ಳೆಯದಾಗತ್ತೆ, ಕೆಂಪು ಹರಳು ಯಾರಿಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಕೊಂಡು ನೋಡೋದಾದರೆ, ಮಾಣಿಕ್ಯ ಅಂದ್ಕೊಳ್ಳೆ ಇದು ರವಿ ಸಂಬಂಧವಾಗಿರ್ತಕ್ಕಂತಹ ರತ್ನ. ಇದನ್ನು ಯಾರ್ಯಾರು ಧರಿಸ್ಕೊಳ್ತಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಯಾರು ಧರಿಸ್ಬೇಕು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡೋದಾದರೆ, ಮಖಾ ನಕ್ಷತ್ರ ಸಿಂಹ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರು ಅಥವಾ ಸಿಂಹ ಲಗ್ನದಲ್ಲಿ ಜನನಾಗಿರ್ತಕ್ಕಂಥವರು ಈ ಒಂದು ರತ್ನವನ್ನು ಧರಿಸೋದ್ರಿಂದ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಯಾವುದೇ ರೀತಿಯಾದ ಉದ್ಯೋಗ ಆಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು ಜಯವನ್ನು ಗಳಿಸ್ತಕ್ಕಂಥದ್ದು ಖಂಡಿತ. ಈ ರತ್ನವನ್ನು ಧರಿಸೋದ್ರಿಂದ ಏನಾಗತ್ತೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ ತೆಗೆದುಕೊಂಡು ಹೋದರೆ, ನೋಡಿ, ನಮ್ಮ ದೇಹ ಅಂತ ಹೇಳ್ತಕ್ಕಂಥದ್ದು ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ರಚನೆ. ಈ ರಚನೆ ಒಳಗಡೆಗೆ ಯಾರು ಸಿಂಹ ರಾಶಿಯಲ್ಲಿ ಜನನಾಗಿರ್ತಾರೋ ಅಥವಾ ಸಿಂಹ ಲಗ್ನದಲ್ಲಿ ಜನನಾಗಿರ್ತಾರೋ ಅವರಿಗೆ ರವಿಯ ಪ್ರಭಾವ ಜಾಸ್ತಿ ಇರುತ್ತೆ. ಮತ್ತು ರವಿಯ ಪ್ರಭಾವಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಏನು ಅಂದರೆ ರತ್ನಗಳು. ಅದು ಈ ಮಾಣಿಕ್ಯ ಅಂತ ಹೇಳ್ತಕ್ಕಂಥದ್ದು. ಈ ಮಾಣಿಕ್ಯವನ್ನು ಅದು ಕೆಂಪು ಹರಳು ಅಂತ ಹೇಳ್ತಾರೆ, ರೆಡ್ ಕೋರಲ್ ಅಂತ ಹೇಳ್ತಾರೆ. ಇದನ್ನು ಧರಿಸೋದ್ರಿಂದ ನಮ್ಮ ದೇಹದಲ್ಲಿ ಆ ಒಂದು ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಒಂದು ಶಕ್ತಿ ಏನಿದೆಯಲ್ಲ, ಕೆಂಪು ಫಲ ಅಂತ ಹೇಳ್ತಕ್ಕಂಥದ್ದು ಅಥವಾ ಕೆಂಪು ವರ್ಣದ ಬಲ ಇದೆಯಲ್ವ, ಅದು ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅದಕ್ಕೋಸ್ಕರವಾಗಿ ಈ ಮಾಣಿಕ್ಯವನ್ನು ಧರಿಸ್ತಕ್ಕಂಥದ್ದು ಧರಿಸ್ಕೊಂಡಾಗ ಶಕ್ತಿ ಜಾಸ್ತಿ ಆಗುತ್ತೆ, ಆ ಸಿಂಹ ರಾಶಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ. ಅದಕ್ಕೋಸ್ಕರವಾಗಿ ಈ ರತ್ನವನ್ನು ಧರಿಸೋದ್ರಿಂದ ಎಲ್ಲ ರೀತಿಯಾದಂಥ ಒಂದು ಅಭಿವೃದ್ಧಿಯಾಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ನಾವು ಧಾರಣೆ ಮಾಡಬೇಕಾದ್ರೆ ಎಷ್ಟು ಕ್ಯಾರೆಟ್ ಹಾಕಬೇಕು, ಎಷ್ಟು ಕ್ಯಾರೆಟ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ, ಸಾಮಾನ್ಯವಾಗಿ 18ರಿಂದ 22 ವರ್ಷದವರೆಗೆ 2ರಿಂದ 2.5 ಕ್ಯಾರೆಟ್ ಅಷ್ಟು ರತ್ನವನ್ನು 2ರಿಂದ 2.5 ಕ್ಯಾರೆಟ್ ಅಷ್ಟು ರತ್ನವನ್ನು ಧರಿಸೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗುತ್ತೆ. ನಮ್ಮ ಹತ್ರ ದುಡ್ಡಿದೆ ಅಂತ 10 ಕ್ಯಾರೆಟ್ ಹಾಕ್ತೀನಿ, 30 ಕ್ಯಾರೆಟ್ ಹಾಕ್ತೀನಿ, ಹಾಕಕ್ಕೆ ಹೋಗಬೇಡಿ, ಪ್ರಯೋಜನ ಇಲ್ಲ. ನೀವೆಷ್ಟೇ ಹಾಕಿದರೂ ಕೂಡ ಆಗ್ತಕ್ಕಂಥ ಫಲ ಅಂದರೆ ನಿಮ್ಗೆ ಎಷ್ಟು ಅವಶ್ಯಕತೆಯೋ ಅಷ್ಟೇ ತಗೊಳ್ತೆ ಹೊರತಾಗಿ ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ನಮ್ಮ ಮನೇಲಿ ಕ್ವಿಂಟಾಲ್ಗಟ್ಟಲೆ ಅಕ್ಕಿ ಇದೆ ಅಂತ ಒಂದು ಸತಿ ಊಟ ಮಾಡ್ತೀರಾ ನೀವೇನೋ? ಆಗತ್ತಾ ಮಾಡೋಕ್ಕೆ? ಎಷ್ಟು ಬೇಕೋ ಅಷ್ಟೇ, ನಮ್ಮ ಹೊಟ್ಟೆಗೆ ಇಷ್ಟು ಬೇಕೋ ಅಷ್ಟೇ ತಿನ್ನಬೇಕೋ ಹೊರತಾಗಿ ಯಥಾಶಕ್ತಿ ಇಷ್ಟು ತಿಂದು ಹಾಕ್ಬಿಟ್ರೆ ಆಗೋದಿಲ್ಲ. ಗೊತ್ತಾಯ್ತಾ? ನನ್ನ ಹತ್ರ ಇದೇ ಬೇಕಾದಷ್ಟು ಹಾಕ್ಕೊಳ್ತೀನಿ ಬಿಡಿ, ನಿಮಗೇನು ಸ್ವಾಮಿ ಅಂತ ಕೇಳ್ಬೋದು ಕೆಲವರು. ಅಲ್ಲ, ನಮಗೆ ಅವಶ್ಯಕತೆ ಎಷ್ಟಿದೆ ಅಷ್ಟು ಹಾಕ್ಕೊಳ್ಳೋದು ಒಳ್ಳೆಯದು. ಇಷ್ಟು ದೊಡ್ಡ ಕಲ್ಲು ಥರ ನಾನು ಇಲ್ಲಿ ಕೂತ್ಗೆ ಹಾಕೊಂಡ್ಬಿಡ್ತೀನಿ ಅಂದರೆ ಚೆನ್ನಾಗಿರ್ತದೆಯಾ? ಅಲ್ವಾ? ಅದಕ್ಕೋಸ್ಕರವಾಗಿ ಎಷ್ಟು ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟನ್ನು ಹಾಕ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. 22 ವರ್ಷದ ಮೇಲೆ 5ರಿಂದ 6 ಕ್ಯಾರೆಟು, ಮ್ಯಾಕ್ಸಿಮಮ್ 6 ಕ್ಯಾರೆಟ್, ಬೇಡ 8 ಕ್ಯಾರೆಟ್ವರೆಗೆ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ 8 ಕ್ಯಾರೆಟ್ ಯಾರೂ ಹಾಕಬೇಡಿ. ಯಾಕೆ ಅಂತಂದರೆ 8 ಅಂತ ಹೇಳೋದು ಬಂದುಬಿಟ್ಟು ಸಂಖ್ಯಾಶಾಸ್ತ್ರ ಪ್ರಕಾರ ಯಾರು ಹಾಕ್ತಾರೆ ಹೇಳಿ? ಶನಿ ಪರಮಾತ್ಮ. ರವಿಗೆ ಅಧಿಪತಿ ಯಾರು? ಸಿಂಹರಾಶಿಗೆ ಅಧಿಪತಿ ಯಾರು? ರವಿ ಮತ್ತು ಶನಿ ಇಬ್ಬರು ಕೂಡ ಅಪ್ಪ ಮಗ, ಆದರೆ ಶತ್ರುಗಳು, ಒಬ್ರಿಗೊಬ್ಬರು ಆಗಲ್ಲ. 8 ಕ್ಯಾರೆಟ್ ಹಾಕಿದ್ದೀರ ಅಂತಂದರೆ ನಿಮಗೆ ಯಾವುದೋ ರೀತಿಯ ತೊಂದರೆಗಳು ಬರ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು 5 ಕ್ಯಾರೆಟನ್ನು ಹಾಕೋದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಫಲ. 5 ಕ್ಯಾರೆಟ್ ಹಾಕ್ಕೊಳ್ಳಿ, ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇದನ್ನು ಹಾಕ್ಕೊಂಡು ಕೂಡಲೇ ಹೇಗೆ ಹಾಕ್ತಕ್ಕಂಥ ವಿಧಾನ ಹೇಗಪ್ಪ ಅಂತ ಹೇಳ್ತಕ್ಕಂಥ ವಿಚಾರ ತೆಗೆದುಕೊಂಡು ಹೋದರೆ, ನೋಡಿ, ಯಾವುದೇ ರತ್ನವನ್ನು ತಗೊಂಡ್ಕೊಂಡು ಅದನ್ನು ಸರಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಸರಿಯಾದ ಜ್ಯೋತಿಷ್ಯರಲ್ಲಾಗಿರ್ಬೋದು
ಅದು ಸರಿಯಾದ ಜಾಗದಲ್ಲಿ ಹೋಗಿ, ಒಟ್ಟು ನಾವು ದುಡ್ಡು ಜಾಸ್ತಿ ಕೊಟ್ಟು ಕೂಡಲೇ ಒಳ್ಳೇದಾಗತ್ತೆ ಅಂತಲ್ಲ, ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತಲ್ಲ. ಕೆಲವರು ಹೇಳ್ತಾರೆ ಕಾಶಿಗೆ ತಕ್ಕ ಕಜ್ಜಾಯ ಕಾಣ್ರಿ ಅಂತ. ಅಲ್ಲ, ಅದು ಎಷ್ಟು ಪರಿಪಕ್ವವಾಗಿದೆ, ಅದು ಎಷ್ಟು ಅದರ ಬಗ್ಗೆ ಜ್ಞಾನ ಇದೆ. ಯಾಕೆಂದರೆ ರತ್ನಶಾಸ್ತ್ರ ಅಂತ ಹೇಳ್ತಕ್ಕಂಥ ಒಂದು ಶಾಸ್ತ್ರನೇ ಇದೆ. ಪ್ರತಿಯೊಂದಕ್ಕೂ ಜ್ಯೋತಿಷ್ಶಾಸ್ತ್ರ, ರತ್ನಶಾಸ್ತ್ರ, ವೈದ್ಯಶಾಸ್ತ್ರ ಹೀಗೆಲ್ಲ ಹೇಳ್ತಾರಲ್ವ. ಮನೆ ಕಟ್ಟಬೇಕಾದ್ರೆ ಇಂಜಿನಿಯರ್ ಬೇಕು, ಇಂಜಿನಿಯರ್ ಇಲ್ಲದೆ ಯಾರು ನಾನು ಕೂಡ ಮನೆ ಕಟ್ಬೋದಲ್ವ? ಹಂಗಲ್ಲ. ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಆ ಇಂಜಿನಿಯರ್ ಕರ್ಕೊಂಬಂದು ಕರೆಕ್ಟಾಗಿ ಮಾಡಿದರೂ ಕೂಡ ಅದು ಮಾಡಿದರೆ ಮಾತ್ರ ಅದು ಸರಿ ಆಗುತ್ತೆ. ಯಾಕೆಂದರೆ ಆ ಮನೆ ಕಟ್ಟಬೇಕಾದ್ರೆ ಎಷ್ಟು ಪಂಚಾಂಗ ಇರಬೇಕು, ಪಂಚಾಂಗ ಅಂದರೆ ಈಗಿನ ಕಾಲದಾಗ ಗೊತ್ತಾಗೋದಿಲ್ಲ. ಫೌಂಡೇಶನ್ ಎಷ್ಟಿರುತ್ತೆ, ಎಷ್ಟಿರಬೇಕು, ಎಷ್ಟು ಆಳದಲ್ಲಿರಬೇಕು, ಎಷ್ಟು ದೊಡ್ಡ ಇರಬೇಕು ಅಂತೇಳಿ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಮಾಡಿ ಬಿಲ್ಡಿಂಗ್ ಕಟ್ಟಿದರೆ ಚೆನ್ನಾಗಾಗತ್ತಲ್ವ. ಅದಕ್ಕೋಸ್ಕರವಾಗಿ ಎಷ್ಟು ಬೇಕು, ಎಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು, ಯಾವ ರತ್ನ ಎಷ್ಟು ಬೆಲೆ ಬಾಳುತ್ತೆ, ಅದು ಎಷ್ಟು ತೂಕವನ್ನು ಹಾಕಿದರೆ ಒಳ್ಳೆಯದು, ಹೇಗೆ ಹಾಕಿದರೆ ಒಳ್ಳೆಯದು ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೇಕು. ಯಾವ ಬೆರಳಿಗೆ ಹಾಕಬೇಕು ಅಂತ ಹೇಳೋದನ್ನು ಕೂಡ ವಿಶೇಷತೆ ಇದೆ. ಅದನ್ನು ನಾನು ತಿಳಿಸ್ತೇನೆ ಮುಂದೆ, ಕಾಯ್ತಾ ಇರಿ. 5 ಕ್ಯಾರೆಟ್ ಅಷ್ಟು ಅದು 6 ಕ್ಯಾರೆಟ್ ಅಷ್ಟು ಹಾಕಿದರೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರಿಗೆ ಸಿಂಹರಾಶಿಯಲ್ಲಿ ಜನನಾಗಿದ್ದೀರೋ, ರವಿ ಅಧಿಪತಿ ಇರತಕ್ಕಂಥವ್ರು, ಅದರಲ್ಲೂ ಕೂಡ ರವಿ ಏನಾರು ಉಚ್ಚ ಸ್ಥಾನದಲ್ಲಿದ್ದರೆ ಅಥವಾ ಸ್ವಸ್ಥಾನದಲ್ಲಿ ತನ್ಮನೆಯಲ್ಲಿದ್ದರೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗತ್ತೆ. ಇಲ್ಲ ನನ್ನದು ಬೇರೆ ಯಾವುದೋ ಒಂದು ಧನುಸು ರಾಶಿ ಜನನಾಗಿದ್ದೀನಿ, ನಂದು ಸಿಂಹ ರಾಶಿಯಲ್ಲಿ ಸಿಂಹ ಲಗ್ನದಲ್ಲಿ ಜನನಾಗಿದ್ದೀನಿ ಅಂತ ಇಟ್ಕೊಳ್ಳಿ. ಸಿಂಹ ಲಗ್ನ ಆಗಿರ್ತಕ್ಕಂಥವರು ಕೂಡ ಈ ಒಂದು ರತ್ನವನ್ನು ಒಂದು ಪೆಂಡೆಂಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ರಾಶಿ ಪ್ರಕಾರವಾಗಿ ಹೋದರೆ ಸಿಂಹ ರಾಶಿಯವರು ಈ ಒಂದು ರತ್ನವನ್ನು ಅಥವಾ ಮಾಣಿಕ್ಯ, ಕೆಂಪು ಹರಳು, ರೆಡ್ ಕೋರಲ್ ಅಂತೇನು ಹೇಳ್ತೀವಿ, ಅದನ್ನು ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಆ ರೀತಿಯಾಗಿ ಯಾರು ಲಗ್ನಾಧಿಪತಿ ಆಗಿರ್ತಕ್ಕಂಥ ರವಿ ಆಗಿದ್ದಾನೋ ಅಥವಾ ಸಿಂಹ ಲಗ್ನ ಜನನಾಗಿದ್ದಾರೋ ಅವರು ಕೆಂಪು ರತ್ನ ಅಥವಾ ಮಾಣಿಕ್ಯ ಅಂತ ಹೇಳ್ತಕ್ಕಂಥ ರತ್ನವನ್ನು ಒಂದು ಪೆಂಡೆಂಟ್ ಮಾಡಿಬಿಟ್ಟು ಒಂದು ಏನೋ ಒಂದು ಹಾಕ್ಕೊಂಡು ಹಾಕ್ಕೊಳ್ಳಿ. 2.5 ಕ್ಯಾರೆಟು 5 ಕ್ಯಾರೆಟು ಮ್ಯಾಕ್ಸಿಮಮ್ 5ರಿಂದ 5 ಕ್ಯಾರೆಟ್ ಅಷ್ಟು ಹಾಕ್ಕೊಂಡ್ರೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಈ ರತ್ನದಲ್ಲಿ ಬರ್ತಕ್ಕಂಥ ಒಂದು ಫಲವನ್ನು ಪಡ್ಕೊಳ್ಳಿ. ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಎಲ್ಲ ರೀತಿಯಲ್ಲಿ ಒಳ್ಳೊಳ್ಳೆ ರೀತಿಯಾದಂಥ ಶುಭ ಸಮಾಚಾರವನ್ನು, ನಿಮಗೆ ಅನುಕೂಲವಾಗತಕ್ಕಂಥ ವಿಷಯವನ್ನು ತೆಗೆದುಕೊಂಡು ಮತ್ತೆ ಬರ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸನ್ಮಂಗಲಾನಿ ಭವಂತು. ಹರಿ ಓಂ.